ನೀತಿ ಸಂಹಿತೆ ಉಲ್ಲಂಘನೆ ಆರೋಪದಲ್ಲಿ ಕಾಂಗ್ರೆಸ್ ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯು ಬಿಜೆಪಿ ಕಾರ್ಯಕರ್ತರಿಗೆ ಕಿರುಕುಳ ನೀಡುತ್ತಿದೆ ಎಂದು ಬಿಜೆಪಿಯ ಮಾಜಿ ಶಾಸಕರಿಬ್ಬರು ಆರೋಪಿಸಿದ್ದಾರೆ. ಮಡಿಕೇರಿಯ ಬಿಜೆಪಿ ಕಚೇರಿಯಲ್ಲಿ ಕರೆಯಲಾಗಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಕೆಜಿ ಬೋಪಯ್ಯ, ವಾಟ್ಸ್ಆಪ್ನಲ್ಲಿ ಹಳೆಯ ವಿಡಿಯೋವೊಂದು ಫಾರ್ವರ್ಡ್ ಆಗಿರುವ ಬಗ್ಗೆ ಕಾಂಗ್ರೆಸ್ ದೂರು ನೀಡಿದ್ದು, ಇದಕ್ಕೆ ಬಿಜೆಪಿಯನ್ನೇ ಹೊಣೆ ಮಾಡಲಾಗುತ್ತಿದೆ. ರಾತ್ರೋರಾತ್ರಿ ಪಕ್ಷದ ಕಾರ್ಯಕರ್ತರನ್ನು ಬಂಧಿಸಲಾಗುತ್ತಿದೆ. ಯಮುನಾ ಚಂಗಪ್ಪ ಅವರ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಇದು ಕಾಂಗ್ರೆಸ್ ಪಕ್ಷದ ಹತಾಶ ಮನೋಭಾವ ತೋರಿಸುತ್ತದೆ ಎಂದು ಕೆಜಿ ಬೋಪಯ್ಯ ಹೇಳಿದರು. ಕುಶಾಲನಗರದಲ್ಲಿ ರಂಜಾನ್ ಸಂದರ್ಭ ಹೆದ್ದಾರಿ ಬಂದ್ ಮಾಡಿ ರಸ್ತೆಯಲ್ಲೇ ನಮಾಜ್ ಮಾಡಲಾಗಿದೆ. ಹೀಗಿದ್ದರೂ ಯಾಕೆ ಕೇಸ್ ದಾಖಲಿಸಲಿಲ್ಲ ಎಂದು ಪ್ರಶ್ನಿಸಿದ ಕೆಜಿ ಬೋಪಯ್ಯ, ಈ ಬಗ್ಗೆ ಜಿಲ್ಲಾಡಳಿತ ಕ್ರಮ ವಹಿಸದಿದ್ದರೆ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ನಮ್ಮ ಯಮುನಾ ಚಂಗಪ್ಪ ಅಂತ ಒಂದು ಮಹಿಳೆ ಇದ್ದಾರೆ. ಅವರು ನಮ್ಮ ರಾಜ್ಯ ರೈತ ಮೋರ್ಚಾದ ಕಾರ್ಯಕಾರಿ ಸದಸ್ಯ ಇದ್ದಾರೆ. ಅದು 2 ವರ್ಷ ಆಗಿದೆ ಅಂತ ಕಾಣುತ್ತೆ, ನನಗೆ ಜ್ಞಾಪಕ ಇಲ್ಲ. ಕಾಂಗ್ರೆಸ್ಗೆ ಪಾಕಿಸ್ತಾನದಿಂದ ದುಡ್ಡು ಬರ್ತದೆ, ಫಂಡ್ ಆಗ್ತಾ ಇದೆ ಅಂತ ಯಾರೋ ಹಾಕಿದ್ದ, ಜಸ್ಟ್ ಫಾರ್ವರ್ಡ್ ಮಾಡಿದ್ದಕ್ಕೆ ಅವ್ರ ಮೇಲೆ ಓನಾಡ್ಸೋದು. ಇದು ಹೇಗಿದೆ? ಆಮೇಲೆ ಕೋರ್ಟು ಇನ್ನೊಂದು ಮತ್ತು ಯಾರೋ ಒಬ್ಬರು ಏನು ಭಾಳ ಹಿಂದೆ ಸಿದ್ದರಾಮಯ್ಯ ಹೇಳಿದ್ರು, ಬಿಟ್ಟರು ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯರು ಮುಸಲ್ಮಾನರು ಓಟ್ ಯಾರೋ ಹಾಕಿದ್ದಾನೆ ಒಂದು ಫಾರ್ವರ್ಡ್. ಅವರ ಮನೆಗೆ ರಾತ್ರಿಗೆ ಹೋಗೋದು, ಅವ್ರನ್ನ ಎತ್ಕೊಂಡು ಬರೋದು, ಆಮೇಲೆ ಅವರ ಮೊಬೈಲೆಲ್ಲ ಕಿತ್ಕೊಂಡು ಮತ್ತೆ ದೂರವಾಣಿಲಿ ಹೇಳೋದಾಗ, ಆಮೇಲೆ ಮೊಬೈಲ್ ಕಳಿಸೋದು, ಆಮೇಲೆ ಏನೂ ಆಗಿಲ್ಲ ಅಂತ ಹೇಳಿ ಮತ್ತೆ ಪ್ರೆಷರ್ ಮಾಡಿದಾಗ ಅವ್ರ ಮೇಲೆ FIR. ಇದು ನಿರಂತರವಾಗಿ BJP ಕಾರ್ಯಕರ್ತರ ಮೇಲೆ ನಡೀತಾ ಇದೆ. ಒಂಥರ ವೈಯಕ್ತಿಕ ಹತಾಶ ಮನೋಭಾವದಿಂದ ಚುನಾವಣೆಯಲ್ಲಿ ಸೋಲು ನಿಶ್ಚಿತ ಅಂತ ಆಗಿದೆ. ಈ ರೀತಿಯಾಗಿ ಮಾಡ್ತಾ ಇರೋದನ್ನು ಚುನಾವಣಾ ಇದ್ದಾರೆ ಯಾರು ಜಿಲ್ಲಾಧಿಕಾರಿಗಳು, ಇಂಥ ಕಂಪ್ಲೇಂಟ್ಸು ಇದನ್ನು ಇದನ್ನು ಎಂಟರ್ಟೈನ್ ಮಾಡಬಾರ್ದು. ಸತ್ಯಾಂಶ ಏನಿದೆ ಅಂತಾದರೂ ತಿಳ್ಕೊಂಡು ಮಾಡಬೇಕಲ್ಲ. ಅವರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವ್ರ ಮೇಲೆ 100 ರಿಜಿಸ್ಟರ್ FIR. ಇದು ಹೇಗೆ ಆಗ್ತದೆ? ಇದು ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ಚುನಾವಣೆ ಮುಗಿದ ಮೇಲೆ ನಾವೆಲ್ಲರೂ ಒಂದೇ. ಇಲ್ಲಿವರೆಗೆ ಅದೇ ರೀತಿ ಇತ್ತು. ಸಮಾಜದಲ್ಲಿ ಅಶಾಂತಿ ವಾತಾವರಣವನ್ನು ಉಂಟು ಮಾಡ್ತಾರೆ. ಬಹುಶಃ ಇವತ್ತು ಪರಿಸ್ಥಿತಿ ಎಲ್ಲಿಗೆ ತಲುಪಿದೆ. ನಿನ್ನೆ ನಾನು ಎಲ್ಲ ಅಲ್ಪಸಂಖ್ಯಾತರನ್ನು ಹೇಳಬಹುದು. ಒಳ್ಳೆಯವರು ಇದ್ದಾರೆ, ತುಂಬ ಒಳ್ಳೆಯವರು ಇದ್ದಾರೆ. ನಿನ್ನೆ ಕುಶಾಲನಗರದಲ್ಲಿ ಅವತ್ತು ರಂಜಾನ್ ಸಾಮಾನ್ಯವಾಗಿ ಮಸೀದಿಗೆ ಹೋಗಿ ಅವರು ನಮಾಜ್ ಮಾಡಲು, ಅದು ಅವ್ರ ಪದ್ಧತಿ. ನಾನು ಅದನ್ನು ಸ್ವಾಗತಿಸ್ತೇನೆ. ಅವರವರ ಆಚಾರ ವಿಚಾರ ಅವರವರಿಗೆ ದೊಡ್ಡ. ಆದರೆ ನಿನ್ನೆ ದಿವಸ ಮೈಸೂರು ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿ, ಈಗ ಅಲ್ಲಿ ಮಸೀದಿಯಿಂದ ಬಂದು ಇಡೀ ರೋಡ್ ಬ್ಲಾಕ್ ಮಾಡಿಕೊಂಡು ನಮಾಜ್ ಮಾಡ್ತಾ ಇದ್ದಾರೆ. ಯಾರು ಕೇಳೋ ಹಾಗೆ ಇಲ್ಲ. ಇದು ಪೊಲೀಸಿಗೆ ಇನ್ಫಾರ್ಮೇಷನ್ ಮಾಡಿದ್ರು. ಕೊನೆಗೆ ರಭಸ ಎಲ್ಲ ಮಾಡಿದಾಗ ನಮ್ಮ ಬಚ್ಚು ರಂಜನ್ ನಾನು ದೂರವಾಣಿಯಲ್ಲಿ ಹೇಳಿದ್ದೆ, ಮಾಡಿದ ಮೇಲೆ ಅವ್ರನ್ನೆಲ್ಲ ದೂರ ಕಳಿಸ್ತಾರೆ. ಇಸ್ ಇಟ್ ನಾಟ್ ಎನ್ ಅಫೆನ್ಸ್? ರೋಡ್ ಬ್ಲಾಕ್ ಮಾಡಿ ನಮಾಜ್ ಮಾಡೋದು ಅಪರಾಧ ಅಲ್ವ? ಯಾಕೆ ಅವ್ರ ಮೇಲೆ FIR ಮಾಡಿಲ್ಲ? ಅದು ಈ ಚುನಾವಣಾ ಸಂದರ್ಭದಲ್ಲಿ, ಅದು ಈ ಚುನಾವಣಾ ನೀತಿ ಸಂಹಿತೆ ಎಲ್ಲವೂ ಉಲ್ಲಂಘನೆ. ಯಾವುದೇ ಸಾರ್ವಜನಿಕ ಇದರಲ್ಲಿ ಒಂದು ಸಣ್ಣ ರಾಜ್ಯದೆಲ್ಲೆಡೆ ಕಾಂಗ್ರೆಸ್ ಶಾಸಕರು ಅನುದಾನವಿಲ್ಲದೆ ಕೊರಗುವಂತಾಗಿದೆ. ಆದರೆ ಇತ್ತ ಕೊಡಗಿನ ಶಾಸಕರು 500 ಕೋಟಿ ಅನುದಾನ ತಂದಿದ್ದಾಗಿ ಹೇಳಿಕೊಳ್ಳುತ್ತಿರುವುದು ಹಾಸ್ಯಾಸ್ಪದ ಎಂದ ಕೆಜಿ ಬೋಪಯ್ಯ, ಕೇಂದ್ರ ಸರ್ಕಾರದ ಅಮೃತ್ 1 ಮತ್ತು ಅಮೃತ್ 2 ಯೋಜನೆಯಡಿ ಬೇತ್ರಿ ಕುಡಿಯುವ ನೀರಿನ ಯೋಜನೆಗೆ 58 ಕೋಟಿ ಹಾಗೂ ಸೋಮವಾರಪೇಟೆಗೆ ಹಾರಂಗಿ ನೀರೊದಗಿಸಲು 15 ಕೋಟಿ ಸಿಕ್ಕಿದ್ದು, ಇದನ್ನೇ ತಮ್ಮ ಯೋಜನೆ ಎಂದು ವಿರಾಜಪೇಟೆ ಶಾಸಕರು ಸುಳ್ಳು ಹೇಳುತ್ತಿದ್ದಾರೆ. ಈ ಯೋಜನೆಗೆ ಕಳೆದ ಫೆಬ್ರವರಿಯಲ್ಲೇ ಆಡಳಿತಾತ್ಮಕ ಒಪ್ಪಿಗೆ ಸಿಕ್ಕಿದೆ ಎಂದ ಕೆಜಿ ಬೋಪಯ್ಯ ದಾಖಲೆ ಸಹಿತ ಪ್ರದರ್ಶಿಸಿದ್ದರು. ಸಿಎಂ ಪ್ರಕೃತಿ ವಿಕೋಪ ನಿಧಿಯ 149 ಕೋಟಿ ಯೋಜನೆಯ ಕಾಮಗಾರಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬದಲಾವಣೆ ಮಾಡಿದ್ದು, ಇದರ ವಿರುದ್ಧ ಕೋರ್ಟ್ ಮೊರೆ ಹೋಗಲು ನಿರ್ಧರಿಸಲಾಗಿದೆ ಎಂದ ಅವರು, ಗೋಣಿಕೊಪ್ಪ ಬಸ್ ನಿಲ್ದಾಣ ಕಾಮಗಾರಿಗೆ ಬಿಜೆಪಿ ಅವಧಿಯಲ್ಲೇ ಆದೇಶವಾಗಿದ್ದು, ಕೊನೆ ಗಳಿಗೆಯಲ್ಲಿ ನೀತಿ ಸಂಹಿತೆ ಕಾರಣದಿಂದಾಗಿ ನೆನೆಗುದ್ದಿಗೆ ಬಿದ್ದಿದೆ ಎಂದು ಸಮರ್ಥನೆ ಮಾಡಿಕೊಂಡರು.
ಭಾಗಮಂಡಲ ಮೇಲ್ಸೇತುವೆ ಕಾಮಗಾರಿಗೆ ಸ್ಥಳೀಯರ ತಕರಾರಿದೆ. ಸ್ಥಳೀಯವಾಗಿ ಯಾವುದೇ ಕಾಮಗಾರಿ ನಡೆಸಬೇಕಾದರೂ ತಂತ್ರಿಗಳ ಸಲಹೆ ಪಡೆಯಬೇಕಿತ್ತು. ಅಷ್ಟಮಂಗಲ ಪ್ರಶ್ನೆಯ ಬಳಿಕವೇ ನಿರ್ಧಾರ ತಳೆಯಬಹುದಾಗಿತ್ತು ಎಂದು ಕೆಜಿ ಬೋಪಯ್ಯ ಹೇಳಿದರು. ಆನೆ ಹಾವಳಿ ನಿಯಂತ್ರಣಕ್ಕೆ ಬಿಜೆಪಿಯು 150 ಕೋಟಿ ಅನುದಾನವನ್ನು ಬಜೆಟ್ನಲ್ಲಿ ಘೋಷಿಸಿದ್ದು, ದುರ್ದೈವವಶಾತ್ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ 120 ಕೋಟಿ ಘೋಷಿಸಿದರೂ ಯಾವುದೇ ಕಾಮಗಾರಿ ನಡೆಸಿಲ್ಲ. ಈ ಹಣ ಬಿಟ್ಟಿ ಭಾಗ್ಯಕ್ಕೆ ಹೋಯಿತೆ ಎಂದು ಕೆಜಿ ಬೋಪಯ್ಯ ಖಾರವಾಗಿ ಪ್ರಶ್ನಿಸಿದರು. ಇವತ್ತು ಬಹುಶಃ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರ ಒಂದು ಕೊರಗಿದೆ. ನಮಗೆ ₹1 ಅನುದಾನ ಬಿಡುಗಡೆ ಆಗಿಲ್ಲ. ನಾವು ಹಳ್ಳಿಗಳಿಗೆ ಹೋಗಿ ಕ್ಷೇತ್ರಗಳಲ್ಲಿ ಹಳ್ಳಿಗಳಿಗೆ ಹೋಗ್ತಾ ಇಲ್ಲ. ಆದರೆ ವಿಶೇಷವಾಗಿ ಇಬ್ಬರು ಶಾಸಕರು ಹೇಳ್ತಾ ಇದ್ದಾರೆ 250 ಕೋಟಿ ನಾವು ತಂದು ಬಿಟ್ಟಿದ್ದೇವೆ. ನನಗೆ ಭಾಳ ಆಶ್ಚರ್ಯ ಆಗಿರುವಂಥದ್ದು, ಈ ಅಮೃತ್ ಟುಪ್ ಅಂತೇಳಿ ಒಂದು ಕೇಂದ್ರ ಸರ್ಕಾರದ ಯೋಜನೆ ಎಲ್ಲೆಲ್ಲಿ ನಗರ ಪ್ರದೇಶಗಳಿದೆ, ಅದು ಪಟ್ಟಣ ಪಂಚಾಯತಿ ಇರ್ಬೋದು, ಪುರಸಭೆ ಇರ್ಬೋದು, ನಗರಸಭೆ, ಅದರಲ್ಲಿ ಎಕ್ಸಿಸ್ಟಿಂಗ್ ಈಗ ಹಾಲಿ ಇರುವಂಥ ಕುಡಿಯುವ ನೀರಿನ ವ್ಯವಸ್ಥೆ ಇದೆ, ಅದನ್ನು ಇಂಪ್ರೂವ್ ಮಾಡೋಕ್ಕೆ ಅಮೃತ್ 1, ಅಮೃತ್ 2 ಅಂತ 2 ಯೋಜನೆಗಳನ್ನು ಕೊಟ್ಟಿದ್ದಾರೆ. ಆ ಯೋಜನೆ ಪ್ರಕಾರ 50% ಕೇಂದ್ರ ಸರ್ಕಾರ ಟೋಟಲ್ ಕಾಸ್ಟ್, 40% ರಾಜ್ಯ ಸರ್ಕಾರ, 10% ಅಲ್ಲಿಯ ಸ್ಥಳೀಯ ಸಂಸ್ಥೆ, ಅದು ಪಟ್ಟಣ ಪಂಚಾಯತಿ ಇರ್ಬೋದು ಅಥವಾ ಪುರಸಭೆಗೂ ಇರ್ಬೋದು. ಇದರ ಆಧಾರದಲ್ಲಿ ನಮ್ಮ ಕೊಡಗು ಜಿಲ್ಲೆಯ 3 ಬಹುಶಃ ಇಂಗ್ಲೀಷಲ್ಲೇ ಆರ್ಡರ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸ್ಬೇಕಾದ್ರೆ ಕರ್ನಾಟಕ ಸರ್ಕಾರ ಅಂತಾಗಿದ್ದರೆ ಯಾರು ಇಂಗ್ಲೀಷಲ್ಲಿ ಮಾಡಲ್ಲ. ಇದು ನೋಡಿ, ಪ್ರೊಸೀಡಿಂಗ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಡೇಟೆಡ್ 27/1/2022, 27/1. ಯಾಕಂದರೆ ಕಾಪಿಯನ್ನು ಕೊಡ್ತೇನೆ. ಇದರಲ್ಲಿ ಭಾಳ ಸ್ಪಷ್ಟ DPR ಮಾಡಿ ಕಳಿಸ್ತಾರೆ. ಒಟ್ಟು ಅಮೃತ್ 2 ಅಲ್ಲಿ 5 ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ಒಂದು ವಿರಾಜಪೇಟೆ, ಅದರಲ್ಲಿ ಭಾಳ ಕ್ಲಿಯರಾಗಿ ಬರ್ದಿದ್ದಾರೆ, ಇಂಪ್ರೂವ್ಮೆಂಟ್ಸ್ ಆಫ್ ಎಕ್ಸಿಸ್ಟಿಂಗ್ ವಾಟರ್ ಸಪ್ಲೈ ಸ್ಕೀಮ್ ಟು ವಿರಾಜಪೇಟ್ ಟೌನ್ ಫ್ರಮ್ ರಿವರ್ ಕಾವೇರಿ ನಿಯರ್ ಬೇತ್ರಿ ವಿಲೇಜ್ ಆ್ಯಸ್ ಸೋರ್ಸ್. ಅದಕ್ಕೆ 58.3. ಅರಕಲಗೂಡು ಶಾಸಕರು ಕೊಡಗಿನ ಅಧಿಕಾರಿಗಳನ್ನು ಕರೆಸಿಕೊಂಡು ಸಲಹೆ ಸೂಚನೆ ನೀಡುತ್ತಿದ್ದು, ಮಡಿಕೇರಿಗೆ ಡಾಕ್ಟರ್ ಮಂತರಗೌಡ ಶಾಸಕರು, ಮಂಜು ಶಾಸಕರು ಗೊತ್ತಾಗದ ಪರಿಸ್ಥಿತಿ ಇದೆ ಎಂದು ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ವ್ಯಂಗ್ಯವಾಡಿದರು. SC/ST ಅನುದಾನವನ್ನು ಸರ್ಕಾರವು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದೆ ಎಂದು ಅಪ್ಪಚ್ಚು ರಂಜನ್ ಆಪಾದಿಸಿದರು. ಎಲ್ಲರೂ ಕೂಡ ಡಾಕ್ಟರ್ಸ್ಗಳು ನಿಲ್ಲಕ್ಕೆ ತಯಾರಿಲ್ಲ ಪರಿಸ್ಥಿತಿ ಕೂಡ ಆಗಿದೆ. ಅದರ ಜೊತೆಗೆ PDOಸ್ಗಳು ಹಲವಾರು ಜನ ಟ್ರಾನ್ಸ್ಫರ್ ತಗೊಂಡು ಇಲ್ಲಿಂದ ನಮ್ಮ ಕೊಡಗು ಜಿಲ್ಲೆಯಿಂದ PDOಸ್ಗಳು ಇವತ್ತು ಕೊರತೆ ಇದೆ. ಇದಕ್ಕೆ ಕಾರಣ ಯಾರು? PDOಸ್ನ ಹಾಕ್ಬೇಕಾದ್ರೆ ಯಾರು? ಜನಪ್ರತಿನಿಧಿಗಳು ಏನು ಕೆಲಸ ಮಾಡ್ತಾರೆ ಅದನ್ನು ನಾವು ಯೋಚನೆ ಮಾಡಬೇಕಲ್ಲ. ಇದನ್ನು ಜನರು ಕೂಡ ಅರ್ಥಕೊಂಡಿದ್ದಾರೆ. ಇವತ್ತು ಅಧಿಕಾರಿಗಳ ವರ್ಗಾವಣೆ ಇರ್ಬೋದು, ಬೇರೆ ಬೇರೆ ವಿಚಾರ. ಇವತ್ತು ಮಡಿಕೇರಿಯ ಶಾಸಕರು ಮಂತ್ರಿಗಳು ಮಂಜು ಅಂತ ನನಗೆ ಡೌಟ್ ಆಗುತ್ತೆ. ಯಾಕೆಂದರೆ ಎಲ್ಲವೂ ಕೂಡ ಮಂಜು ಮಾಡೋ ಕೆಲಸ ಕೂಡ ಮಾಡ್ತಾರೆ. ಇದು ಕೂಡ ಆಗಬಾರ್ದು. ಯಾಕಾಗಿ ಅವ್ರು ಮಾಡ್ತಾರೆ ಅಂತ ಹೇಳೋದನ್ನು ತಿಳ್ಕೊಳ್ಬೇಕಾಗ್ತದೆ. ನೀವು ಪಕ್ಕಕ್ಕೆ ಆರ್ಕುಲ್ಗೋಡಿಗೆ ಅಧಿಕಾರಿಗಳನ್ನ ಮಾತುಕತೆ ಮಾಡ್ತಾರೆ. ಇಲ್ಲಿ ಮಡಿಕೇರಿಯ ಶಾಸಕರಿಗೆ ಮಾಡಲಿಕ್ಕೇನು ಅವ್ರಿಗೇನು ಅವರ ಕೊರತೆ ಇದೆಯಾ, ಏನೋ ಅವರಿಗೆ ಮಾಹಿತಿಯ ಕೊರತೆ ಇದೆಯಾ, ಅದನ್ನು ನಾವು ಹೇಳಬೇಕಲ್ಲ. ಅವರು ಶಾಸಕರಾದ ಮೇಲೆ ಕಳೆದುಕೊಳ್ಳೋದು ಕೆಲಸ ಮಾಡಬೇಕು. ಹಾಗಾಗಿ ಇವತ್ತು ಯಾವುದೇ ಅಧಿಕಾರಿಗಳು ನೆಮ್ಮದಿಯಿಂದ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತ ಹೇಳೋದನ್ನು ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಇದನ್ನು ಕೂಡ ನಾವು ತೀವ್ರವಾಗಿ ಖಂಡಿಸ್ತೇವೆ. ಅಧಿಕಾರಿಗಳನ್ನು ಫ್ರೀ ಹ್ಯಾಂಡ್ ಬಿಡುವಂಥ ಕೆಲಸ ಮಾಡಬೇಕು. ಅದರಲ್ಲೂ ಕೂಡ ಚುನಾವಣೆಯಲ್ಲೂ ಕೂಡ ಫ್ರೀ ಹ್ಯಾಂಡನ್ನು ಬಿಡೋದಿಲ್ಲ, ಅವರ ಮುಗಿದ ನೇರಕ್ಕೆ ಕೆಲಸವನ್ನು ಮಾಡ್ತಾರೆ ಅಂತಂದರೆ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಳಪ್ಪ ಮಾತನಾಡಿ, ಇದೇ ಭಾನುವಾರ ಮೈಸೂರಿನಲ್ಲಿ ಪ್ರಧಾನಿ ಮೋದಿ ಪಾಲ್ಗೊಳ್ಳುವ ಸಮಾವೇಶಕ್ಕೆ ಕೊಡಗಿನಿಂದಲೂ ಸಾವಿರಾರು ಕಾರ್ಯಕರ್ತರು ತೆರಳಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಗೋಷ್ಠಿಯಲ್ಲಿ ಮಾಜಿ ಶಾಸಕ ಸುನಿಲ್ ಸುಬ್ರಹ್ಮಣಿ, ಬಿಜೆಪಿ ಮುಖಂಡರಾದ ನಾಗೇಶ್ ಕುಂದಲ್ಪಾಡಿ, ಮಹೇಶ್ ಜೈನಿ, ಸುಬ್ರಹ್ಮಣ್ಯ ಉಪಾಧ್ಯಾಯ, ನೆಲ್ಲಚಂಡ ಚಲನ್ ಮತ್ತು ಅಶ್ವಿನ್ ಸತೀಶ್ ಉಪಸ್ಥಿತರಿದ್ದರು.